ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AYS ಇನ್ಫೋ ಕನ್ನಡಿಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಗತ್ತಿನಲ್ಲಿ ಫುಟ್ಬಾಲ್ ಎಂದರೆ ಕೆಲವರಿಗೆ ಆಟ, ಕೆಲವರಿಗೆ ಅಭಿಮಾನ, ಆದರೆ ಒಬ್ಬನಿಗೆ ಅದು ಅವನ ಉಸಿರು. ಅವನೇ ಕ್ರಿಸ್ಟಿಯಾನೋ ರೊನಾಲ್ಡೋ. CR7 ಜಗತ್ತನ್ನೇ ತನ್ನ ಕಾಲಿನಿಂದ ಮಂತ್ರಮುಗ್ಧಗೊಳಿಸಿದ ವ್ಯಕ್ತಿ. ಇಂದು ಅವನ ಜೀವನದ ಕಥೆಯನ್ನು ನಾವು ಹುಟ್ಟಿನಿಂದ ಇಂದಿನ ಮಹನೀಯತೆಯವರೆಗೆ ಒಂದು ಸಿನೆಮಾ ನೋಡುತ್ತಿರುವ ಅನುಭವದಂತೆ ಹೇಳಿಕೊಳ್ಳೋಣ. 1985 ಫೆಬ್ರವರಿ 5 ರಂದು ಪೋರ್ಟುಗಲ್ನ ಮದೈರಾ ದ್ವೀಪದಲ್ಲಿ ಒಂದು ಬಡ ಕುಟುಂಬದಲ್ಲಿ ರೊನಾಲ್ಡೋ ಜನಿಸಿದ. ತಂದೆ ಜೋಸೆ ಅವೈರೋ ಒಂದು ಸ್ಥಳೀಯ ಕ್ಲಬ್ನಲ್ಲಿ ಕಿಟ್ ಮ್ಯಾನೇಜರ್. ತಾಯಿ ಡೊಲೊರೆಸ್ ಮನೆಯ ಕೆಲಸಗಳಿಂದ ಮಕ್ಕಳನ್ನು ಸಾಕುತ್ತಿದ್ದಳು. ಬಾಲ್ಯದಲ್ಲಿ ಹಣ ಇರಲಿಲ್ಲ, ಮನೆ ಸಣ್ಣದು, ಕನಸು ದೊಡ್ಡದು. 6ನೇ ವಯಸ್ಸಿನಲ್ಲಿ ಫುಟ್ಬಾಲ್ ಕೈಗೆಟ್ಟು ಮೈದಾನಕ್ಕಿಳಿದ ರೊನಾಲ್ಡೋ ಆಟವಾಡುತ್ತಿದ್ದ ಮಗನಲ್ಲ, ಭವಿಷ್ಯದ ಗೋಲ್. ಆದರೆ 12ನೇ ವಯಸ್ಸಿನಲ್ಲೇ ಅವನು ತನ್ನ ಮನೆ, ತಾಯಿ, ಸ್ನೇಹಿತರು, ಮೈದಾನ ಎಲ್ಲವನ್ನೂ ಬಿಟ್ಟು ಲಿಸ್ಬನ್ ನಗರಕ್ಕೆ ಹೊರಟ. ಅವನು ಅಳುತ್ತಿದ್ದ, ಏಕೆಂದರೆ ಅವನಿಗೆ ಮನೆಯ ಓಡಾಟ, ತಾಯಿ, ತಮ್ಮ, ಊರು ಯಾವುದೂ ಒಟ್ಟಿಗೆ ಇರಲಿಲ್ಲ. ಆದರೂ ಕನಸು ದೊಡ್ಡದು, ವರ್ಲ್ಡ್ ಬೆಸ್ಟ್ ಪ್ಲೇಯರ್ ಆಗಬೇಕು. ಇದಾಗಲೇ ಅವನ ಜೀವನಕ್ಕೆ ಮೊದಲ ಬೃಹತ್ ಹೊಡೆತ. ಹೃದಯದ ಬಡಿತ ವೇಗವಾಗಿ ಹೊಡೆಯುವ ರೋಗ. ಈ ರೋಗದಿಂದ ಅವನಿಗೆ ಫುಟ್ಬಾಲ್ ಮುಗಿದುಹೋಗುತ್ತಿತ್ತೆಂದು ವೈದ್ಯರು ಹೇಳಿದರು. ಆದರೆ ಒಂದು ಶಸ್ತ್ರಚಿಕಿತ್ಸೆಯಿಂದ ಅವನು ಮರಳಿ ಮೈದಾನಕ್ಕಿಳಿದ ಮತ್ತು ಹಿಂದು ಮುಂದು ನೋಡಲಿಲ್ಲ. 17ನೇ ವಯಸ್ಸಿನಲ್ಲಿ ಸ್ಪೋರ್ಟಿಂಗ್ CP ಪರ ಮೊದಲ ಸೀನಿಯರ್ ಮ್ಯಾಚ್ ಆಡಿದ ರೊನಾಲ್ಡೋ. ಅವನ ವೇಗ, ಡ್ರಿಬ್ಲಿಂಗ್, ಚಾಣಾಕ್ಷತನ ಎಲ್ಲಾ ಕ್ಲಬ್ಬುಗಳ ಕಣ್ಣು ಅವನ ಕಡೆಗೆ ತಿರುಗಿಸಿತು. 2003 ಒಂದು ಸ್ಮರಣೀಯ ದಿನ. ಮ್ಯಾಂಚೆಸ್ಟರ್ ಯುನೈಟೆಡ್ ಸ್ಪೋರ್ಟಿಂಗ್ ವಿರುದ್ಧ ಮ್ಯಾಚ್ ಆಡುತ್ತಿತ್ತು. ಆ ದಿನ ರೊನಾಲ್ಡೋ ಲಿಟ್ರಲಿ ಡೆಸ್ಟ್ರಾಯ್ಡ್ ಮೆನ್ ಯು ಡಿಫೆಂಡರ್ಸ್. ಸ್ಟೇಡಿಯಂನಲ್ಲಿದ್ದ ಒಂದು ಮಹಾನ್ ವ್ಯಕ್ತಿ ಅವನನ್ನು ನೋಡಿ ಮಂತ್ರಮುಗ್ಧನಾದ. ಸರ್ ಅಲೆಕ್ಸ್ ಫರ್ಗಸನ್. ಆ ಮ್ಯಾಚ್ ನಂತರವೇ ಫರ್ಗುಸನ್ ಹೇಳಿದರು, ನಾವು ಈ ಹುಡುಗನನ್ನು ಈಗಲೇ ಸೈನ್ ಮಾಡಬೇಕು. ಅಂತೂ ಇದೇ ವರ್ಷದ ಆಗಸ್ಟ್ನಲ್ಲಿ 17 ಮಿಲಿಯನ್ ಯುರೋಗೆ ರೊನಾಲ್ಡೋ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಸೇರಿದರು. ಇದು ರೊನಾಲ್ಡೋ ಜೀವನದ ಟರ್ನ್ ಅರೌಂಡ್ ಪಾಯಿಂಟ್. ಮೆನ್ ಯುಗೆ ಸೇರಿದಾಗ ರೊನಾಲ್ಡೋ ಸ್ಕಿನಿ ಬಾಯ್, ಕ್ರಿಯೇಟಿವ್ ವಿನ್ನರ್, ಫ್ಲೆಶಿ ಸ್ಕಿಲ್ಸ್ ಇದ್ದ ಹುಡುಗ. ಆದರೆ ಫರ್ಗಸನ್ ಅವನನ್ನು ವರ್ಲ್ಡ್ ಕ್ಲಾಸ್ ಮಷೀನ್ ಆಗಿ ರೂಪಿಸಿದರು. 2006 ರಿಂದ 2009 ನಡುವಿನ ಅವನ ಫಾರ್ಮ್ ದುರಂತರ. ಅವನು ಗೋಲ್ಸ್ ಕೊಟ್ಟ, ಅಸಿಸ್ಟ್ಸ್ ಕೊಟ್ಟ, ತಂಡವನ್ನು ಟೈಟಲ್ಗೆಳೆದ. 2008 ರೊನಾಲ್ಡೋ ಜೀವನದ ಮೊದಲ ಶಿಖರ. ಚೆಕ್ ಮಾರ್ಕ್ ಪ್ರೀಮಿಯರ್ ಲೀಗ್, ಚೆಕ್ ಮಾರ್ಕ್ ಚಾಂಪಿಯನ್ಸ್ ಲೀಗ್, ಚೆಕ್ ಮಾರ್ಕ್ ಬ್ಯಾಲನ್ ಡಿ ಓರ್, ಚೆಕ್ ಮಾರ್ಕ್ ಗೋಲ್ಡನ್ ಬೂಟ್. ಒಬ್ಬ ಹುಡುಗ ಮದೈರಾದ ಬಡ ಬೀದಿಗಳಲ್ಲಿ ಓಡಾಡುತ್ತಿದ್ದ, ಇಂದಿಗೆ ಜಗತ್ತಿನ ಅತ್ಯುತ್ತಮ ಆಟಗಾರನಾಗಿದ್ದ. ಆದರೆ ರೊನಾಲ್ಡೋಗೆ ಇನ್ನೂ ದೊಡ್ಡ ವೇದಿಕೆ ಬೇಕಿತ್ತು. 2009 ರಲ್ಲಿ ರಿಯಲ್ ಮ್ಯಾಡ್ರಿಡ್ ರೊನಾಲ್ಡೋವನ್ನು 94 ಮಿಲಿಯನ್ ಯುರೋಗೆ ಸೈನ್ ಮಾಡಿತು. ಅವನು ಆಗಲೇ ಹಿಸ್ಟ್ರಿ ಮಾಡಿದ್ದ. ಸ್ಟೇಡಿಯಂ ಒಳಗೆ 80,000ಕ್ಕೂ ಹೆಚ್ಚು ಅಭಿಮಾನಿಗಳು ಅವನಿಗೆ ಸ್ವಾಗತ ಹೇಳಿದರು. ಈಗಿನ ಮಟ್ಟಕ್ಕೆ ಗೋಟ್ ಆಗುವ ಸೀಡ್ಸ್ ಇದೇ ದಿನ ಬಿತ್ತಲ್ಪಟ್ಟವು. ರಿಯಲ್ ಮ್ಯಾಡ್ರಿಡ್ ನಲ್ಲಿ ರೊನಾಲ್ಡೋ ಮಾಡಿದದ್ದೇನು? ಗೋಲ್ಸ್, ಗೋಲ್ಸ್ ಮತ್ತು ಗೋಲ್ಸ್. ಅವನು ಗೋಲ್ ಸ್ಕೋರಿಂಗ್ ಮಷೀನ್. ಸಂಖ್ಯೆಗಳು ಹೇಳುತ್ತದೆ. ಚೆಕ್ ಮಾರ್ಕ್ 438 ಮ್ಯಾಚಸ್, ಚೆಕ್ ಮಾರ್ಕ್ 450 ಗೋಲ್ಸ್, ಚೆಕ್ ಮಾರ್ಕ್ 4 ಚಾಂಪಿಯನ್ಸ್ ಲೀಗ್ ಟೈಟಲ್ಸ್, ಚೆಕ್ ಮಾರ್ಕ್ 4 ಬ್ಯಾಲನ್ ಡಿ ಓರ್, ಚೆಕ್ ಮಾರ್ಕ್ ಕ್ಲಬ್ಸ್ ಆಲ್ ಟೈಮ್ ಟಾಪ್ ಸ್ಕೋರರ್. ಮೆಸ್ಸಿ ಮತ್ತು ರೊನಾಲ್ಡೋ ನಡುವಿನ ರೈವಲ್ರಿ. ಅದು ಫುಟ್ಬಾಲ್ ಹಿಸ್ಟ್ರಿಯ ಅತಿ ದೊಡ್ಡ ಯುದ್ಧ. ಒಬ್ಬನು ಕಲಾವಿದ, ಮತ್ತೊಬ್ಬನು ವಿಜ್ಞಾನಿ. ಒಬ್ಬನು ಮ್ಯಾಜಿಕ್, ಮತ್ತೊಬ್ಬನು ಡಿಸಿಪ್ಲಿನ್. ಆದರೆ CR7 ಕನ್ಸಿಸ್ಟೆನ್ಸಿಯ ಮಾಸ್ಟರ್. ರೊನಾಲ್ಡೋ ತನ್ನ ದೇಶದ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಟುಕೊಂಡಿದ್ದಾನೆ ಎಂಬುದಕ್ಕೆ ಸಾಕ್ಷಿ. 2016 ಯುರೋ ಫೈನಲ್ನಲ್ಲಿ ಇಂಜರಿ ಆಗಿದ್ದರೂ ಸೈಡೈನ್ನಲ್ಲಿ ಕೋಚ್ ಆಗಿ ತಂಡಕ್ಕೆ ಫೈಟ್ ಮಾಡಲು ಪುಷ್ ಮಾಡುತ್ತಿದ್ದ. ಅಂತೂ ಪೋರ್ಚುಗಲ್ಗೆ ಮೊದಲ ಇಂಟರ್ನ್ಯಾಷನಲ್ ಟ್ರೋಫಿ. ಅವನ ಕಣ್ಣು ತುಂಬಿದ ಆ ಕ್ಷಣ ಅದು ಯಾರೂ ಮರೆತಿರಲಾರರು. 2018 ರಲ್ಲಿ ಜುವೆಂಟಸ್ಗೆ ಸೇರಿ ಸಹ ರೊನಾಲ್ಡೋ ಗೋಲ್ಸ್ ಫ್ಲೋ ಮುಂದುವರಿಸಿದರು. 2 ಸೀರಿಯಾ ಎ ಟೈಟಲ್ಸ್, 100 ಗೋಲ್ಸ್. ಅದು ಇಟಲಿಯ ಟಫಸ್ಟ್ ಲೀಗ್ನಲ್ಲಿ. ಮೆನ್ ಯುನೈಟೆಡ್ ಕಂಬ್ಯಾಕ್. 2021 ನೊಸ್ಟಾಲ್ಜಿಯಾ ರಿಟರ್ನ್. ಓಲ್ಡ್ ಟ್ರಾಫರ್ಡ್ ಮತ್ತೆ CR7 ಚಾಂಟ್ಸ್ನಿಂದ ತುಂಬಿತು. ಅವನು 36 ವರ್ಷದ ವಯಸ್ಸಿನಲ್ಲಿ ಕೂಡ ಟಾಪ್ ಸ್ಕೋರರ್. ಏಜ್ ಅವನಿಗೆ ನಂಬ ಮಾತ್ರ. ಅಲ್ ನಸಾರ್ 2023 ರಲ್ಲಿ ಸೌದಿ ಅರೇಬಿಯಾಗೆ ಹೋಗುವುದು,
ಅವನ ಎಂಡ್ ಎಂದು ಕೊಂದವರು ಹಾಸ್ಯ ಮಾಡಿದರು. ಆದರೆ ರೊನಾಲ್ಡೋ ಅತ್ಯುತ್ತಮ ಪ್ರೊಫೆಷನಲ್, ಅಲ್ಲಿಯೂ ಗೋಲ್ಸ್ ರೇನಂಗ್. ಅವನು ಪಾಪ್ಯುಲಾರಿಟಿಯನ್ನು ಏಷ್ಯಾಗೆ ಶಿಫ್ಟ್ ಮಾಡಿದ. CR7 ನನ್ನು ಗೋಟ್ ಎಂದು ಕರೆಯುವುದಕ್ಕೆ ಕಾರಣಗಳು: ಚೆಕ್ ಮಾರ್ಕ್ ಹಾರ್ಡ್ ವರ್ಕ್, ಚೆಕ್ ಮಾರ್ಕ್ ಡಿಸಪ್ಲನ್, ಚೆಕ್ ಮಾರ್ಕ್ ಮೆಂಟಾಲಿಟಿ, ಚೆಕ್ ಮಾರ್ಕ್ ಲೊಂಜೆವಿಟಿ, ಚೆಕ್ ಮಾರ್ಕ್ ಗೋಲ್ಸ್, ಚೆಕ್ ಮಾರ್ಕ್ ಕನ್ಸಿಸ್ಟೆನ್ಸಿ, ಚೆಕ್ ಮಾರ್ಕ್ ಝೀರೋ ಎಕ್ಸ್ಕ್ಯೂಸಸ್. ಅವನು ಟ್ಯಾಲೆಂಟ್ಗೆ ಬೋನ್ ಅಲ್ಲ, ಅವನು ಡಿಸಪ್ಲನ್ ನಿಂದ ಬಿಲ್ಡ್ ಮಾಡಿಕೊಳ್ಳಿದನು. ವಿಶ್ವದ ಕೋಟ್ಯಂತರ ಜನರಿಗೆ ರೊನಾಲ್ಡೋ ಒಂದು ಮೆಸೇಜ್: ನಿನ್ನಲ್ಲಿ ನಂಬಿಕೆ ಇಟ್ಟುಕೊಂಡರೆ ಜಗತ್ತು ನಿನ್ನ ಕೈಯಲ್ಲಿ ಆಟವಾಗುತ್ತದೆ. ಒಮ್ಮೆ ರೊನಾಲ್ಡೋ ಹೇಳಿದ್ದ, ಯುವರ್ ಲವ್ ಮೇಕ್ಸ್ ಮೀ ಸ್ಟ್ರಾಂಗ್, ಯುವರ್ ಹೇಟ್ ಮೇಕ್ಸ್ ಮೀ ಅನ್ಸ್ಟಾಪಬಲ್. ಇದು ಬರೀ ಫುಟ್ಬಾಲ ಕತೆ ಅಲ್ಲ, ಇದು ಬದುಕಿನ ಪಾಠ. ಬಡತನದಿಂದ ವಿಶ್ವದ ಶಿಖರವರೆಗೆ ಏರಿದ ಒಬ್ಬ ಫೈಟರ್ ಕತೆ. ಅವನ ಹೆಸರು ಕ್ರಿಸ್ಟಿಯಾನೋ ರೊನಾಲ್ಡೋ, CR7, ದಿ ಅಂಡರ್ಸ್ಪ್ಯೂಟೆಡ್ ಲೆಜೆಂಡ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದುಕೊಂಡಿದ್ದೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಅಷ್ಟೇ.